ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಒಂದು ಪಬ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲಿ ಅಂದರೆ ನ್ಯೂ ಬಿ ಎಲ್ ರೋಡಲ್ಲಿ. ಸೊ ನ್ಯೂ ಬಿ ಎಲ್ ರೋಡಲ್ಲಿ ರಾಕ್ಸ್ ಪಬ್. ಸೊ ರಾಕ್ಸ್ ಅಂತ ರೀಸೆಂಟಾಗೆ ಸ್ಟಾರ್ಟ್ ಆಗಿದ್ದು. ಸೊ ತುಂಬ ದಿನದಿಂದನೇ ಬರಬೇಕಾಗಿತ್ತು. ನಮ್ಮ ಸಬ್ಸ್ಕ್ರೈಬರ್ ಅವರ ಫ್ರೆಂಡ್ ಅವರ ಪಬ್ ಇದು. ಸೊ ತುಂಬ ರೆಕಮೆಂಡ್ ಮಾಡ್ತಾಯಿದ್ರು. ಇದು ಓಪನಿಂಗ್ ದಿನವೇ ಬರಬೇಕಾಗಿತ್ತು, ಬಟ್ ಬರೋಕ್ಕಾಗಿರಲಿಲ್ಲ. ಸೊ ಈಗ ಬಂದಿದ್ದೀವಿ, ತುಂಬ ಲೇಟ್ ಮಾಡ್ದಿರಾ. ಸೊ ಇಲ್ಲಿ ಏನೇನು ಸಿಗುತ್ತೆ ನೋಡಿಕೊಂಡು ಅವರ ಒಂದಷ್ಟು ಸಿಗ್ನೇಚರ್ ಡಿಶಸ್ನ ಟ್ರೈ ಮಾಡ್ತೀವಿ. ನಾವು ಬರೋದು ಪಬ್ ಆಗಿಲ್ಲಿ ಎಲ್ಲೇ ಹೋದ್ರು ನಮ್ಮದು ಊಟ ಇಂಪಾರ್ಟೆಂಟ್. ಸೊ ಡಿಶಸ್ ಯಾವುದು ಇಂಪಾರ್ಟೆಂಟ್. ಸೊ ತುಂಬ ಜನ ಇಷ್ಟಪಡ್ತಾರೆ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅವ್ರಿಗೆ ಇಲ್ಲಿ ಆಬ್ವಿಯಸ್ಲಿ ಲಿಕ್ಕರ್ ಇರ್ಬೋದು, ಕಾಕ್ಟೇಲ್ ಇರ್ಬೋದು, ಬಿಯರ್ ಇರ್ಬೋದು, ಬೇಜಾನ್ ಆಪ್ಷನ್ಸ್ ಇದೆ. ಡ್ಯಾನ್ಸ್ ಫ್ಲೋರ್ ಇದೆ, ಕೆಳಗಡೆ ರೂಫ್ ಟಾಪ್ ಇದೆ, ಎಲ್ಲ ಥರ ಆಪ್ಷನ್ಸ್ ಇದೆ. ಸೊ ನಾವು ಮೇಯ್ನಾಗಿ ಫೋಕಸ್ ಮಾಡೋದು ಬಂದು ಫುಡ್. ಸೊ ಯಾವ ಥರ ವೆರೈಟೀಸ್ ಫುಡ್ ಸಿಗುತ್ತೆ, ಅದರಲ್ಲಿ ಇವರ ಸಿಗ್ನೇಚರ್ ಯಾವುದು ಅದನ್ನು ಟ್ರೈ ಮಾಡೋಣ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮ ಬರ್ಬೋದು, ಕನ್ಫ್ಯೂಸ್ ಆಗಲ್ಲ. ಪಾರ್ಕಿಂಗ್ ತಲೆನೋವು ಇಲ್ಲ, ವ್ಯಾಲೆ ಪಾರ್ಕಿಂಗ್ ಇದೆ, ಅವರೇ ಪಾರ್ಕ್ ಮಾಡ್ತಾರೆ. ಈಗ ಹೋಗ್ಬಿಟ್ಟು ಆರ್ಡ್ರ್ ಮಾಡೋಣ ಅವರ ಸಿಗ್ನೇಚರ್ ಡಿಶಸ್ಸು. ಬನ್ನಿ. ಸೊ ನಮ್ಮ ಆರ್ಡ್ರೆಲ್ಲ ಬಂದಿದೆ, ಟೇಬಲ್ ಫುಲ್ಲಾಗಿದೆ. ಒಂದು 3 ಕಾಕ್ಟೇಲ್ನ ಮತ್ತು ಒಂದಷ್ಟು ಸ್ಟಾರ್ಟರ್ಸ್ನ ತರಿಸಿದ್ದೀವಿ. ಇನ್ನೂ ಮೇನ್ ಕೋರ್ಸ್ ಬರಬೇಕು, ಅದು ನಿಧಾನಕ್ಕೆ ಬರುತ್ತೆ. ಸೊ ಫಸ್ಟು ಏನೇನು ಬಂದಿದೆ ಅಂತ ತೋರಿಸ್ಬಿಡ್ತೀನಿ. ಮೇಯ್ನಾಗಿ ಬಂದು ಇಲ್ಲಿ ಕಾಕ್ಟೇಲ್ಸು, ಬಿಯರ್ಸು, ಮಾಕ್ಟೇಲ್ಸು, ಹಾರ್ಡ್ ಲಿಕ್ಕರ್ಸು ಎಲ್ಲ ಸಿಗುತ್ತೆ. ಸೊ ನಾವು ಅವರ ಸಿಗ್ನೇಚರ್ 3 ಕಾಕ್ಟೇಲ್ಸ್ನ ತರಿಸಿದ್ದೀವಿ. ಸಿಗ್ನೇಚರ್ ಕಾಕ್ಟೇಲ್ಸು, ಕ್ಲಾಸಿಕ್ ಕಾಕ್ಟೇಲ್ಸು ಸಿಗುತ್ತೆ, ಈ ಮೊಯಿತೋ ಇವೆಲ್ಲನೂ. ಬಟ್ ಸಿಗ್ನೇಚರ್ ತರಿಸಿದ್ವಿ, ಎಲ್ಲದರಲ್ಲೂ ಸ್ಪೆಷಲ್ ಇದೆ. ಏನೇನು ಅಂತ ನೋಡೋಣ. ಮೊದಲನೇದು ಪ್ಯಾಂಡಾನ್ ಪೀ ಬ್ಲಾಸಮ್ ಅಂತ. ಸೊ ಪರ್ಪಲ್ ಕಲರ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಆಫ್ಟರ್ ಎಫೆಕ್ಟ್ ಅಂತ ಒಂದು ಕಾಕ್ಟೇಲ್ನ ತರಿಸಿದ್ದೀವಿ. ಇದು ಅಷ್ಟೇ ರಿಫ್ರೆಶಿಂಗ್ ಡ್ರಿಂಕು. ಇದು ಬಂದು ವೋಡ್ಕಾ ಬೇಸ್. ಇನ್ನೊಂದು ಸ್ಪೆಷಲ್ ಆಗಿ ಪ್ರೆಸೆಂಟೇಷನು ಡ್ರಾಪ್ ಮೀ ಹೋಮ್ ಅಂತ. ಇದು ವಿಸ್ಕಿ ಡ್ರಿಂಕು ವಿತ್ ಕ್ಯಾರಮಲ್ ಸಿರಪ್ ಇರುತ್ತೆ. ಸೊ ಇದು 3 ಕಾಕ್ಟೇಲ್ಸ್ ಆಯಿತಾ. ಈಗ ನೆಕ್ಸ್ಟು ಸ್ಟಾರ್ಟರ್ಸಲ್ಲಿ ಏನು ತರಿಸಿದ್ದೀವಿ ಅಂದರೆ ಮೊದಲನೇದು ಸಲಾಡ್ ಒಂದು ತರಿಸಿದ್ದೀವಿ. ಸಲಾಡ್ ಬಂದುಬಿಟ್ಟು ಸ್ಮೋಕ್ಡ್ ಫಿಗ್ ಆ್ಯಂಡ್ ಆರೆಂಜ್ ಅಂತ. ಸೊ ಫಿಗ್ ಇದೆಯಲ್ಲ ಅದು ಸ್ಮೋಕ್ ಮಾಡಿರ್ತಾರೆ, ಮತ್ತು ಆರೆಂಜ್ ಸ್ಲೈಸಸ್ ಇರುತ್ತೆ, ಮತ್ತು ಇದು ಗೋಟ್ ಚೀಸ್ ಇರುತ್ತೆ, ಮತ್ತು ಕ್ಯಾಶ್ಯೂ ಇರುತ್ತೆ, ಮತ್ತು ಪೀನಟ್ ಇದೆ. ನೆಕ್ಸ್ಟು ಆಮೇಲೆ ಲೀವ್ಸ್, ಅಸಾರ್ಟೆಡ್ ಲೀವ್ಸ್ ಎಲ್ಲ ಇರುತ್ತೆ. ನೆಕ್ಸ್ಟು ಒಂದು ಪ್ರಾನ್ಸ್ ಡಿಶ್ಶು, ಕಾಫಿರ್ ಸ್ಟೀವ್ಡ್ ಪ್ರಾನ್ಸ್ನ ತರಿಸಿದ್ದೀವಿ. ಅದಾದಮೇಲೆ ಬಟ್ಟಿದ ಮುರ್ಗ್ ಅಂತ ಒಂದು ಡಿಶ್ನ ತರಿಸಿದ್ದೀವಿ. ನೆಕ್ಸ್ಟು ಗೀ ರೋಸ್ಟ್, ಚಿಕನ್ ಗೀ ರೋಸ್ಟು, ಅದು ಕೂಡ ಪುಲ್ಡ್ ಚಿಕನ್ ಗೀ ರೋಸ್ಟ್ನ ತರಿಸಿದ್ದೀವಿ. ಕೀಮಾ ಗೊಟಾಲ ಅಂತ ಒಂದು ಡಿಶ್ಶು, ಇದು ಚಿಕನ್ ಕೈಮಾದಲ್ಲಿ ಮಾಡೋದು, ಅದನ್ನು ತರಿಸಿದ್ದೀನಿ. ನೆಕ್ಸ್ಟು ರೂಟ್ ವೆಜಿಟೇಬಲ್ ರಗಡಾ ಪ್ಯಾಟೀಸ್ ಅಂತ ವೆಜ್ ಡಿಶ್ಶು. ಆಮೇಲೆ ಎಡಮಾಮೆ ಫಲಾಫಲ್ ಆ್ಯಂಡ್ ಅಮ್ಮಸ್ನ ತರಿಸಿದ್ದೀವಿ. ಸೊ ಇದಿಷ್ಟು ಡಿಶಸ್ಸು. ತುಂಬ ಲೇಟ್ ಮಾಡಿದಿರಾ, ಸ್ಟಾರ್ಟ್ ಮಾಡೋಣ ಒಂದು ಕಡೆಯಿಂದ. ಫಸ್ಟು ಕಾಕ್ಟೇಲ್ ಟೇಸ್ಟ್ ಮಾಡೋಣ. ಇದು ಕಣ್ಣು ಕುಗ್ತಾ ಇದೆ. ಸೊ ಫಸ್ಟ್ ಇದನ್ನೇ ಶುರು ಮಾಡೋಣ. ಆಹಾ. ಸೊ ಲೈಮ್ ಜ್ಯೂಸು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ ಟೇಸ್ಟಲ್ಲಿ. ಇದು ಜಿನ್ ಬೇಸ್ಡ್ ಜಿನ್ ಡ್ರಿಂಕು. ಘಮ ಅಂತ ಇರುತ್ತೆ. ರಿಫ್ರೆಶಿಂಗ್ ಪ್ಲಸ್ ಸೂಪರ್, ಒಂಥರ ಪರ್ಫ್ಯೂಮ್. ಅದು ಅದ್ಭುತ, ಚೆನ್ನಾಗಿದೆ. ಆಮೇಲೆ ಆಬ್ವಿಯಸ್ಲಿ ಹೇಳಿದ್ನಲ್ಲ, ಅದು ಎಲೆ ಹಾಕಿರ್ತಾರಲ್ಲ, ಬಿರಿಯಾನಿ ಎಲೆ ಅಂತ ಹೇಳ್ತೀವಿ ನಾವು, ಪಲಾವ್ ಎಲೆ ಅಂತ ಹೇಳ್ತೀವಿ, ಮಲೆನಾಡು ಕಡೆ ಸಿಗೋದು ಗ್ರೀನ್ ಕಲರು. ಸೊ ಅದ್ರ ಫ್ಲೇವರ್ನ ಫೀಲ್ ಮಾಡ್ಬೋದು, ಚೆನ್ನಾಗಿದೆ. ಸೊ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ ಒಂದು ಕಾಕ್ಟೇಲ್ ಅಂದರೆ ಕ್ಲಾಸಿಕ್ ಕಾಕ್ಟೇಲ್ಸ್ನ ಬಿಟ್ಬಿಟ್ಟು ಅವರ ಸಿಗ್ನೇಚರ್ ಕಾಕ್ಟೇಲ್ಸಲ್ಲಿ ಇದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ವೋಡ್ಕಾದಲ್ಲಿ ಒಂದು ಕಾಕ್ಟೇಲು ಆಫ್ಟರ್ ಎಫೆಕ್ಟ್ ಅಂತ. ಟೇಸ್ಟ್ ಮಾಡೋಣ. ಸೊ ಮೇಯ್ನಾಗಿ ಬಂದು ಹಣ್ಣುಗಳು ಫ್ಲೇವರು. ಅಲ್ಲಿ ಟೇಬಲಲ್ಲೂ ಕೂಡ ಸೇಮ್ ಇದರಲ್ಲಿ ಏನೇನು ಬಳಸಿದ್ದಾರೆ ಫ್ರೂಟ್ ಜ್ಯೂಸಸ್ಸು ಅದನ್ನು ಕೂಡ ನಾವು ಡಿಸ್ಪ್ಲೇ ಮಾಡಿರ್ತಾರೆ. ಕಲ್ಲಂಗಡಿ ಹಣ್ಣು ಇರ್ಬೋದು, ಮತ್ತು ಆರೆಂಜ್ ಇರುತ್ತೆ, ಪ್ರೊಮೊಗ್ರೆನೇಟ್ ಇರುತ್ತೆ, ಶುಗರ್ ಕೇನ್ ಜ್ಯೂಸು ಲೈಟಾಗೆ. ಸೊ ಇದು ಇನ್ನೂ ಫುಲ್ ರಿಫ್ರೆಶಿಂಗ್ ಆದ ಡ್ರಿಂಕ್. ಇನ್ನೊಂದು ಮಾತ್ರ ಸೂಪರ್ ಆಗಿರೋದು ಬಂದುಬಿಟ್ಟು ಇದೇನೆ, ಡ್ರಾಪ್ ಮೀ ಹೋಮ್. ಓಪನ್ ಮಾಡಿದ ತಕ್ಷಣ ಫುಲ್ಲು ಸ್ಮೋಕ್ ಎಫೆಕ್ಟು. ಇದು ವಿಸ್ಕಿ ಡ್ರಿಂಕು, ಫುಲ್ ಕ್ರೀಮು, ಎಗ್ ವೈಟು ಎಲ್ಲ ಇರುತ್ತೆ, ಕ್ಯಾರಮಲ್ ಇರುತ್ತೆ. ಸೊ ಮೇಲ್ಗಡೆ ಲೆಮನ್ ಸ್ಲೈಸು, ಡ್ರೈ ಲೆಮನ್ನು, ಅದ್ರ ಮೇಲೆ ಕ್ಯಾರಮಲ್ ಇದು ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡುವ. ಚಿಯರ್ಸ್. ಆಹಾ, ಅದ್ಭುತ.
ಸೂಪರ್. ಆ ಮೂರಲ್ಲಿ ಇದು ಜಾಸ್ತಿ ಇಷ್ಟ ಆಗೋಯ್ತು ನನಗೆ, ಸಖತ್ತಾಗಿದೆ. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನೀವು ವಿಸ್ಕಿ ಏನಾದರೂ ಟ್ರೈ ಮಾಡ್ತೀರಾ ಅಂದರೆ, ಅದರಲ್ಲಿ ಕಾಕ್ಟೈಲ್ನ ಟ್ರೈ ಮಾಡ್ತೀರಾ ಅಂದರೆ ಇದನ್ನು ಚೂಸ್ ಮಾಡ್ಬೋದು. ಸೊ ವೋಡ್ಕಾ ಇಷ್ಟಪಡೋರಿಗೆ ವೋಡ್ಕಾ ಇದೆ, ಜಿನ್ ಇಷ್ಟಪಡೋರಿಗೆ ಜಿನ್ ಇದೆ. ಸೊ ಈಗ ನೆಕ್ಸ್ಟು ಸ್ಟಾರ್ಟರ್ಸ್ಗೆ. ಸೊ ನೀಟಾಗಿ ಪ್ಲೇಟ್ ತೊಗೊಂಡು ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ ಬನ್ನಿ. ಫಸ್ಟ್ ಇದರಿಂದನೇ ಶುರು ಮಾಡೋಣ. ಬಟ್ಟಿ ದಾ ಮುರ್ಗ್. ಸೊ ತಂದೂರು ಡಿಶ್ಶು. ಸೊ ನಾನ್ ಕೂಡ ಕೊಟ್ಟಿರ್ತಾರೆ, ಗ್ರೀನ್ ಚಟ್ನಿ ಇರುತ್ತೆ, ಬೋನ್ಲೆಸ್, ಈಸಿಯಾಗಿ ಕಟ್ಟಾಯಿತು. ಟೆಂಡರ್ ಆದ ಚಿಕನ್, ಮ್ಯಾರಿನೇಷನ್ ಸೂಪರ್, ಆ ಬರ್ಂಟ್ ಚಾರ್ಡ್ ಎಫೆಕ್ಟು. ಶಿಯರ್ಸ್. ಆಮೇಲೆ ಲೈಟಾಗಿ ಟ್ಯಾಂಗಿ ಫ್ಲೇವರು, ಆಮೇಲೆ ಸ್ಪೈಸಿನೆಸ್ಸು ಲೈಟಾಗಿ, ಆಮೇಲೆ ಸ್ಮೋಕಿ ಫ್ಲೇವರು ಅದ್ಭುತವಾಗಿದೆ. ಆಮೇಲೆ ಆಬ್ವಿಯಸ್ಲಿ ಚಿಕನ್ ಬಂದು ಟೆಂಡರ್ ಚಿಕನ್ ಬಳಸಿರೋದ್ರಿಂದ ಫುಲ್ ಮೆಲ್ಟ್ ಆಗ್ಬಿಡುತ್ತೆ ಬಾಯಿನಲ್ಲಿ. ಆಮೇಲೆ ಮಿಂಟು ಚಟ್ನಿ ಇದೆ, ಬೇಕಾದ್ರೆ ಮಿಂಟ್ ಚಟ್ನಿನ ಟ್ರೈ ಮಾಡ್ಬೋದು. ಬಟ್ ಇದೇನೇ ಫ್ಲೇವರ್ಫುಲ್ಲಾಗಿ ಸ್ವಲ್ಪ ಸ್ಪೈಸಿ ಆಗಿದೆ. ಇನ್ನು ಸ್ವಲ್ಪ ಲೈಟಾಗಿ ಸ್ಪೈಸಿನೆಸ್ ಆ್ಯಡ್ ಮಾಡ್ತೀರಾ, ಮಿಂಟ್ ಫ್ಲೇವರ್ ಬೇಕು ಅಂದರೆ ಮಿಂಟ್ ಚಟ್ನಿ. ಅದ್ಭುತ, ಸೂಪರಾಗಿತ್ತು. ಈಗ ನೆಕ್ಸ್ಟ್ ಡಿಶ್. ಸಲಾಡ್ಗೆ ಹೋಗೋಣ. ಸಲಾಡ್ನ ಬಿಟ್ಬಿಟ್ಟೆ, ಎಲ್ಲರೂ ಸಲಾಡಿಂದ ಸ್ಟಾರ್ಟ್ ಮಾಡಿದೆ, ನಾನು ನಾನ್ ವೆಜ್ಗೆ ಹೋಗ್ಬಿಟ್ಟೆ. ಸೊ ಸ್ಮೋಕ್ಡ್ ಫಿಗ್ ಆ್ಯಂಡ್ ಆರೆಂಜ್ ವೆಜ್ಜಸ್ ಇರುತ್ತೆ, ಬೀಟ್ರೂಟ್ ಇರುತ್ತೆ, ಆಮೇಲೆ ನಿಮಗೆ ಅಸಾರ್ಟೆಡ್ ಲೀವ್ಸ್ ಅಂದರೆ ಎಲ್ಲ ಥರ ಸೊಪ್ಪುಗಳು. ಸಲಾಡಿಂದ ಶುರು ಮಾಡಬೇಕು ಯಾವಾಗಲೂ ಅಷ್ಟೇ. ಗ್ರೀನ್ಸ್ ಇಂಪಾರ್ಟೆಂಟ್. ಎಷ್ಟೇ ನಾನ್ ವೆಜ್ಜು ಮೀಟ್ ಏನೇ ತಿಂದ್ರೂ ಜೊತೆಯಲ್ಲಿ ಸ್ವಲ್ಪ ಒಂದಷ್ಟು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಡಯಟಲ್ಲಿ ಇರಬೇಕು, ಆಯಿತಾ? ಸೊ ಈಗ ಮತ್ತೆ ನಾನ್ ವೆಜ್ಗೆ ಹೋಗೋಣ. ನೆಕ್ಸ್ಟು ಇನ್ನೊಂದು ವೆಜ್ ಡಿಶ್ಶು, ರೂಟ್ ವೆಜಿಟೇಬಲ್ ರಗಡ ಪ್ಯಾಟೀಸ್. ಸೊ ಇದು ರೂಟ್ ವೆಜಿಟೇಬಲ್ಲು ಮತ್ತು ಪೊಟೆಟೊ ಪ್ಯಾಟಿ, ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿ ಮತ್ತು ಟಾಸ್ ಮಾಡಿ ಕೊಟ್ಟಿರ್ತಾರೆ. ಡೀಪ್ ಫ್ರೈ ಮಾಡಿ ಮತ್ತು ಇದು ಗ್ರೇವಿನಲ್ಲಿ ಕೊಟ್ಟಿರ್ತಾರೆ, ಇದು ಗ್ರೇವಿ ಡಿಶ್ಶು. ಸೊ ಇದನ್ನು ನೀವು ರೋಟಿ, ನಾನು ಅದ್ರ ಜೊತೆನೂ ಟೇಸ್ಟ್ ಮಾಡ್ಬೋದು, ಇಲ್ಲ ಹಾಗೇ ಟ್ರೈ ಮಾಡ್ಬೋದು. ಸೊ ನಾನು ಹಾಗೆ ಟ್ರೈ ಮಾಡ್ತೀನಿ. ಫಸ್ಟು ಡೀಪ್ ಫ್ರೈ ಮಾಡಿರ್ತಾರೆ ಪ್ಯಾಟಿನ, ಅದರೊಳಗೆ ವೆಜಿಟೇಬಲ್ಸ್ ಎಲ್ಲ ಇರುತ್ತೆ. ಒಂದು ಮೇಯ್ನಾಗಿ ಒಂದು ಪೊಟೆಟೊ ಪ್ಯಾಟಿ, ಇನ್ನಿದು ಗ್ರೇವಿನಲ್ಲಿ ಬಟಾಣಿಗಳು, ದಾಲ್ ಎಲ್ಲನೂ ಇರುತ್ತೆ, ದಾಳಿಂಬೆ ಜಾಸ್ತಿ. ಸಟಲ್ ಆಗಿದೆ, ಜಾಸ್ತಿ ಮಸಾಲೆ ಇಲ್ಲ, ಪರ್ಫೆಕ್ಟು. ಪ್ಲಸ್ಸು ಸ್ಪೈಸಿನೆಸ್ ಸೂಪರಾಗಿದೆ. ನಾರ್ಮಲಾಗೆ ಎಲ್ಲರಿಗೂ ಇಷ್ಟ ಆಗೋ ಥರ ತುಂಬ ಮೈಲ್ಡಾಗಿ ಅಥವಾ ಬ್ಲ್ಯಾಂಡಾಗಿ ಮಾಡಿರ್ತಾರೆ ಅಂದ್ಕೊಂಡೆ. ಬಟ್ ಇದು ತಿಂದು ಆಮೇಲೆ ಲೈಟಾಗಿ ಆ ಫ್ಲೇವರ್ಸು ಬಾಯಿನಲ್ಲಿ ಫೀಲ್ ಆಗುತ್ತೆ. ಪ್ಲಸ್ಸು ಖಾರ ಇಂಪಾರ್ಟೆಂಟು, ಖಾರ ಇದೆ, ಸ್ಪೈಸಿ, ಅದು ಇಂಪಾರ್ಟೆಂಟ್ ನಮಗೆ. ಇದು ಫಸ್ಟ್ ಟೈಮ್ ತಿಂತಾರದು ಈ ಥರ ಡಿಶ್ಶು. ವೆಜಿಟೇರಿಯನ್ಸ್ಗೂ ತುಂಬಾ ಆಪ್ಷನ್ ಇದೆ, ಅದಕ್ಕೇ ವೆಜ್ ಡಿಶಸ್ಸು ಪ್ಲಸ್ಸು ನಾನ್ ವೆಜ್ಜು ಕಾಮನಲ್ಲಿ ತರಿಸಿದ್ದೀವಿ. ಅದು ಜಾಸ್ತಿ ಆಗ್ಬಾರ್ದು, ಇದು ಜಾಸ್ತಿ ಆಗ್ಬಾರ್ದು, ಎರಡು ಸಮಾನತೆ, ಆಯಿತಾ? ಈಗ ನೆಕ್ಸ್ಟು ಕಾಫಿರ್ ಸ್ಟೀವ್ಡ್ ಪ್ರಾನ್ಸು. ಇದೊಂಥರ ಲೈಟಾಗಿ ಸೆಮಿ ಗ್ರೇವಿ ಡಿಶ್. ಸೊ ಟೇಸ್ಟ್ ಮಾಡೋಣ. ನಾನು ಟೇಸ್ಟ್ ಮಾಡೋಣ ಅಂತ ನಿಮ್ಮನ್ನು ಕೇಳಿದ್ರೆ ಅರ್ಷ ಅಂತವನೇ, ನೀನಲ್ಲ ಕಣ ಕೇಳ್ತಾ ಇರೋದು, ನಾನು ಅವರು ಕೇಳ್ತಾ ಇರೋದು. ಸೊ ಇದು ಇಡ್ಲಿ, ವಾವ್, ಅದ್ಭುತವಾಗಿದೆ. ಲೈಟಾಗಿ ಸ್ವೀಟಿಶು, ಆಮೇಲೆ ಗ್ರೇವಿ ಮಾತ್ರ ಅಲ್ಟಿಮೇಟು. ಸ್ವಲ್ಪ ಅರಿಶಿನ ಫ್ಲೇವರ್ ಜಾಸ್ತಿ, ಡಿಶಲ್ಲೇ ಸ್ವಲ್ಪ ಟರ್ಮರಿಕ್ ಫ್ಲೇವರ್ ಇರುತ್ತೆ, ಲೈಟಾಗಿ ಟ್ಯಾಂಗಿನೆಸ್ಸು. ಕಾಫಿರ್ ಲೈಮ್ ಅಂದರೆ ಹೇಳಿ, ಈ ಕಾಫಿರ್ ಸ್ಟೀವ್ಡ್ ಪ್ರಾನ್ಸ್ ಅಲ್ಲ ಇದು. ಕಾಫಿರ್ ಅಂದರೆ ಎಷ್ಟು ಚೆನ್ನಾಗಿ ಗೊತ್ತು, ನನಗೂ ಇವಾಗಲೇ ಗೊತ್ತಾಗಿದ್ದು. ಅದು ಎರಳಿಕಾಯಿ ಹಾಕಿರ್ತಾರೆ, ಚೆನ್ನಾಗಿದೆ ಮಾತ್ರ, ಸೂಪರಾಗಿದೆ. ಬರೀ ನಾನು ಕೆಳಗಡೆ ಬೇಸಲ್ಲಿ ಇದನ್ನು ಇಟ್ಟು ಇಡ್ಲಿ ಆಬ್ವಿಯಸ್ಲಿ ಗ್ರೇವಿ ಹಾಕಿ ಆಮೇಲೆ ಪ್ರಾನ್ಸ್ನ ಮೇಲೆ ಪ್ಲೇಸ್ ಮಾಡಿ ಕೊಟ್ಟಿರೋದು, ಬಾಲ ಕಟ್ ಮಾಡಿ, ಆಮೇಲೆ ಇದು ತೆಂಗಿನ ಫ್ಲೇವರ್, ತೆಂಗಿನ ಹಾಲನ್ನ ಹಾಕಿರ್ತಾರೆ, ಬಳಸಿರ್ತಾರೆ, ಕೋಕೋನಟ್ ಮಿಲ್ಕು, ಅದನ್ನು ಆ ಫ್ಲೇವರು ಆರಾಮಾಗಿ ಫೀಲ್ ಮಾಡ್ಬೋದು. ನಿಮಗೆ ಆಫ್ಟರ್ ಎಫೆಕ್ಟ್ ಬರುತ್ತೆ, ತಿಂದಾದಮೇಲೆ ಆ ಫ್ಲೇವರ್ ಬರುತ್ತೆ. ಅದ್ಭುತ, ಸೂಪರಾಗಿದೆ. ಸಟಲ್ ಆದ, ಜಾಸ್ತಿ
ಮಸಾಲೆ ಜಾಸ್ತಿ ಆಡಂಬರ ಇಲ್ದಿರ ಒಂಥರ ಫ್ಲೇವರ್ಫುಲ್ಲಾಗಿ ಒಂಥರ ಅದ್ಭುತವಾದ ಡಿಶ್ಶು. ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಸೂಪರ್ ಫ್ರೆಶ್ ಆದ ಪ್ರಾನ್ಸ್ ಬಗ್ಗೆ ಮಾತಾಡೋಂಗಿಲ್ಲ. ಪ್ರಾನ್ಸ್ ಬಗ್ಗೆ ಸಖತ್ ಇಷ್ಟ ಆಯಿತು ನನಗೆ. ಮಸ್ಟ್ ಟ್ರೈ. ಈಗ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಡುವ. ನೆಕ್ಸ್ಟು ಫಲಾಫಲ್ ಮತ್ತು ಅಮ್ಮಸ್ಗೆ ಹೋಗೋಣ. ಇದು ನಾರ್ಮಲ್ ಫಲಾಫಲ್ ಅಲ್ಲ, ಎಡಮಾಮೆ ಫಲಾಫಲ್ ಆ್ಯಂಡ್ ಅಮ್ಮಸ್ಸು. ಎಡಮಾಮೆ ಅಂದರೆ ಏನು ಬೇರೆ ಏನೂ ಅಲ್ಲ, ಇದು ಸೋಯಾಬೀನು ನಾರ್ಮಲಾಗಿ ನಿಮಗೆ ಒಣಗಿರೋದು ಸಿಗುತ್ತಲ್ಲ ಡ್ರೈ, ಆ ಥರದ್ದಲ್ಲ. ಸೊ ಇದು ಸೋಯಾಬೀನ್ ಬಂದು ಇನ್ನೂ ಹಸಿಯಾಗಿರುತ್ತಲ್ಲ ಗ್ರೀನ್ ಕಲರ್. ಸೊ ಆವಾಗ ಅದನ್ನು ಸ್ಟೀಮ್ ಮಾಡಿ ಅದರಲ್ಲಿ ಮಾಡುವಂಥ ಡಿಶ್ಶು. ನಾರ್ಮಲಾಗಿ ಫಲಾಫಲ್ ಬಂದುಬಿಟ್ಟು ಚಿಕ್ಕ ಪೀಸಲ್ಲಿ ಮಾಡ್ತಾರೆ. ಸೊ ಇದು ಏನಂತಾರೆ ಕಾಬೂಲ್ ಕಡಲೆನಲ್ಲಿ, ಇದು ಇದರಲ್ಲಿ ಮಾಡಿರೋದು ಅಷ್ಟೇ. ಸೋಯಾಬೀನು ಫ್ರೆಶ್ ಅದ ಗ್ರೀನ್ ಸೋಯಾಬೀನಲ್ಲಿ. ಅಮ್ಮಸ್ ಕೂಡ ಅದರಲ್ಲೇ ಮಾಡಿರೋದು. ಸೊ ಅದಕ್ಕೆ ಗ್ರೀನಿಶ್ ಕಲರು. ಇದನ್ನು ತುಂಬ ಯಥೇಚ್ಛವಾಗಿ ಅಮ್ಮಸ್ಸನ್ನು ತೆಗೆದುಕೊಂಡು ತಿನ್ನಬೇಕು. ಸ್ವಲ್ಪ ಎಲ್ಲ ಸುಮ್ಮನೆ ಹಿಂಗೆ ಟಚ್ ಮಾಡಬಾರ್ದು, ಎತ್ಕೊಂಡ್ರೆ ಈ ಥರ ಎತ್ಕೊಬೇಕು ಫುಲ್ಲು. ವಾವ್, ಸೂಪರ್ ಕ್ರೀಮಿ, ಅದ್ಭುತವಾದ ಡಿಶ್ಶು. ಮಿಡಲ್ ಈಸ್ಟರ್ನ್ ಡಿಶಸ್ ಎಲ್ಲನೂ ನಾನ್ ವೆಜ್ ಜಾಸ್ತಿ ತಿಂತಾರೆ, ಅಲ್ಲಿ ವೆಜ್ ಡಿಶಸ್ ಸಿಗುತ್ತೆ. ಅದ್ರಲ್ಲಿ ಮೇಯ್ನ್ ಎಕ್ಸಾಂಪಲ್ ಬಂದುಬಿಟ್ಟು ಫಲಾಫಲು, ಅಮ್ಮಸ್ಸು. ಇದಂತೂ ಒಂಥರ ನಮ್ದು ಹೆಂಗೆ ವಡೆ, ಮಸಾಲೆ ವಡೆ, ಆ ಥರ ಅವ್ರಿಗೆ ಅದು ಅದ್ಭುತವಾಗಿರುತ್ತೆ. ಅಮ್ಮಸ್ ಮಾತ್ರ ಫಲಾಫಲ್ ಜೊತೆಗೂ ತಿನ್ನೋಕ್ಕಷ್ಟೇ ಅಮ್ಮಸ್ಸು ಅಲ್ಟಿಮೇಟು. ಕುಬ್ಬೂಸ್ ಜೊತೆಗೆ ಯಾವುದಕ್ಕನ ಆಗಲಿ ಅಮ್ಮಸ್ ಅಂತೂ ಅಲ್ಟಿಮೇಟ್. ಸೂಪರ್ ಕ್ರೀಮಿ, ಸ್ಮೂತು, ಸಾಕಾಗಿದೆ, ನುಣ್ಣಗೆ ರುಬ್ಬಿಟ್ಟಿರ್ತಾರೆ. ಅಲ್ಟಿಮೇಟು, ಮಿಸ್ ಮಾಡಿ ಟ್ರೈ ಮಾಡಿ. ವೆಜ್ ಆಪ್ಷನ್. ಸೊ ನೆಕ್ಸ್ಟ್ ಈಗ ಕೀಮಾ ಗೊಠಾಲ ನೆಕ್ಸ್ಟ್ ಡಿಶ್ಶು. ಕೈಮಾ, ಇದು ಚಿಕನ್ ಕೈಮಾ, ಎಗ್ ಆ್ಯಂಡ್ ವಿತ್ ಒಂದು ಬ್ರೆಡ್ ಕೊಟ್ಟಿರ್ತಾರೆ. ಜೊತೆಗೆ ತಿನ್ನಬೇಕು ಆ್ಯಂಡ್ ತರಿಸಿದ ತಕ್ಷಣ ತಿನ್ನಬೇಕು. ನಮ್ಮ ಥರ ಲೇಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಮಸಾಲೆ ಭರಿತವಾಗಿರುತ್ತೆ. ಸ್ವಲ್ಪ ಜಾಸ್ತಿ ಸ್ಪೈಸಸ್ನ ಬಳಸಿರ್ತಾರೆ. ಲೈಟಾಗಿ ಸ್ವಲ್ಪ ಸ್ಪೈಸಿನೆಸ್, ಲೈಟಾಗಿ ಖಾರ ಬರುತ್ತೆ. ಬಟ್ ಅವಾಗಲೇ ನಾನು ಅದೊಂದು ವೆಜ್ ಡಿಶ್ ತಿನ್ನಲ್ಲ, ಪೊಟೆಟೊ ಪ್ಯಾಟಿ ಅದನ್ನೆಲ್ಲ, ಅದ್ರಲ್ಲಿ ಸ್ವಲ್ಪ ಖಾರ ಇತ್ತು. ಇದು ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ಪೈಸಿನೆಸ್ ಇದೆ, ಬಟ್ ಅಷ್ಟೊಂದು ಜಾಸ್ತಿ ಖಾರ ಇಲ್ಲ, ಲೈಟಾಗಿ ಬರುತ್ತೆ. ಬಟ್ ಫ್ಲೇವರ್ಫುಲ್ ಆಗಿದೆ. ಸ್ಪೈಸಸ್ ಘಮ ಜಾಸ್ತಿ ಇದೆ, ಮಸಾಲೆ ಜಾಸ್ತಿ ಬಳಸಿದ್ದಾರೆ, ಚೆನ್ನಾಗಿದೆ. ಮೀಟ್ ಮಾತ್ರ ಕೈಮಾ ಅಥವಾ ಕೀಮಾ ಫುಲ್ಲು ಚಿಕ್ಕದಾಗಿ ಕಟ್ ಮಾಡಿರ್ತಾರೆ, ನೀಟಾಗಿ ಮೆಲ್ಟ್ ಆಗಿಬಿಡುತ್ತೆ. ನೆಕ್ಸ್ಟು ನಮ್ಮ ಕೋಸ್ಟಲ್ ಕ್ಯುಸೀನ್ ಚಿಕನ್ ಗೀ ರೋಸ್ಟ್. ಅದು ಕೂಡ ಪೂಲ್ಡ್ ಚಿಕನ್ ಗೀ ರೋಸ್ಟ್, ಅಂದರೆ ಬೋನ್ಲೆಸ್ ಚಿಕನನ್ನು ಬೇಯಿಸಿ ಅದನ್ನು ಬೋನ್ ಔಟ್ ಮಾಡಿ ಗೀ ರೋಸ್ಟ್ ಮಸಾಲೆದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಕೊಡ್ತಾರೆ. ಕೆಳಗಡೆ ಆಪಮ್ ಕೂಡ ಇರುತ್ತೆ, ಜೊತೆಗೆ ನೆಂಚ್ಕೊಂಡು ತಿನ್ಬೋದು. ಬಟ್ ನಾವು ಈಗ ಬರೀ ಮೀಟ್ನ ಟೇಸ್ಟ್ ಮಾಡಬೇಕು, ಚಿಕನ್ ಗೀ ರೋಸ್ಟು ರೆಸಿಪಿ, ಆ ಮಸಾಲೆನ ಟೇಸ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಬರೀ ಚಿಕನ್ನನ್ನು ತಿನ್ನುತ್ತಿದ್ದೇನೆ. ಕ್ಯಾಮ್ರಾಗೆ ಹತ್ತಿರದಿಂದ ತೋರಿಸಿ, ಎಲ್ಲರ ಬಾಯಲ್ಲಿ ನೀರನ್ನು ಸುರಿಸಿ, ನನ್ನ ಬಾಯಲ್ಲೇ ಫಸ್ಟ್ ಬರ್ತಾಯಿದೆ. ಚೆನ್ನಾಗಿದೆ. ಗೀ ರೋಸ್ಟ್ ಅಂದರೆ ಗೀ ಫ್ಲೇವರ್ ಎಲ್ಲ ಜಾಸ್ತಿನೇ ಇದೆ. ಸೊ ಪಕ್ಕ ಈ ಮಂಗಳೂರು ಸ್ಟೈಲ್ ನಾವು ತಿಂತೀವಲ್ಲ ಮಂಗಳೂರಲ್ಲಿ ಎಲ್ಲ, ಆ ಥರ ಅಂತ ಇದೆ ಅಂತ ಹೇಳೋಕ್ಕಾಗಲ್ಲ. ಸಿಮಿಲರ್ ಆಗಿದೆ. ಇದರಲ್ಲೂ ಅಷ್ಟೇ ಲೈಟಾಗಿ ಆ ಸ್ಪೈಸಿನೆಸ್ ಇದೆ. ಗೀ ಫ್ಲೇವರು ಸ್ವಲ್ಪ ಯಥೇಚ್ಛವಾಗಿದೆ, ತುಪ್ಪದ ಘಮ. ಇದರಲ್ಲೂ ಗೋಡಂಬಿ ಪೀಸಸ್ ಎಲ್ಲ ಹಾಕಿರ್ತಾರೆ. ಸ್ವಲ್ಪ ಎಲ್ಲ ಡಿಶಸ್ಸು ರಿಚ್ಚಾಗೆ ಮಾಡಿರ್ತಾರೆ. ಇಂಗ್ರೀಡಿಯೆಂಟ್ಸಲ್ಲಿ ಏನು ಕೊರತೆ ಇಲ್ಲ. ಸೊ ಎಲ್ಲನೂ ಟಾಪ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಇದಾಯಿತು. ಈಗ ನೆಕ್ಸ್ಟು ಮೈನ್ ಕೋರ್ಸ್ ಜೊತೆಗೆ ಸಿಗುವೆ. ನೆಕ್ಸ್ಟು ಮೈನ್ ಕೋರ್ಸ್ಗೆ ಜೋಧ್ಪುರಿ ಮಟನ್ನ ತರಿಸಿದ್ವಿ, ಒಂದು ಮಟನ್ ಡಿಶ್ಶು ಗ್ರೇವಿ. ಸೊ ಇದ್ರ ಜೊತೆಗೆ ಒಂದು ನಾನ್ ಬರುತ್ತೆ. ನೆಕ್ಸ್ಟ್ ವೆಜ್ಜಲ್ಲಿ ಒಂದು ಗ್ರೇವಿ ತರಿಸಿದ್ವಿ, ಮೇಥಿ ಮಟರ್ ಮಲಾಯಿ ಅಂತ. ಸೊ ಗ್ರೇವಿ ಡಿಶ್ಶು, ಇದ್ರ ಜೊತೆಗೆ ಗಾರ್ಲಿಕ್ ನಾನ್ನ ಕೊಡ್ತಾರೆ. ಸೊ ನೀವು ಬ್ರೆಡ್ಸು ಸಪ್ರೇಟಾಗೂ ನೀವು ನೆಕ್ಸ್ಟ್ ಎಕ್ಸ್ಟ್ರಾಸು ನೀವು ಆರ್ಡ್ರ್ ಮಾಡ್ಬೋದು. ಬಟ್ ನೀವು ಈ ಡಿಶ್ನ ಆರ್ಡ್ರ್ ಮಾಡಿದಾಗ ಅದ್ರ ಜೊತೆಗೆ ಒಂದು ಪೋರ್ಷನ್ ಕೊಡ್ತಾರೆ ನಿಮಗೆ. ಇದ್ರ ಜೊತೆಗೆ ಮಟನ್ ಜೊತೆಗೆ ನಾರ್ಮಲ್ ನಾನ್ ಕೊಡ್ತಾರೆ, ಬಟರ್ ನಾನ್. ಸೊ ಈ ವೆಜ್ ಡಿಶ್ ಜೊತೆಗೆ ಗಾರ್ಲಿಕ್ ನಾನ್ ಸಿಗುತ್ತೆ, ಯಾಕಂದ್ರೆ ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಸೊ ಎರಡನ್ನೂ ಸ್ವಲ್ಪ ನೀಟಾಗಿ ಸರ್ವ್ ಮಾಡ್ಕೊತೀನಿ. ಸೊ ವೆಜ್ ಶೀಕ್ ಕಬಾಬ್, ಜಾಸ್ತಿ ಪನೀರ್. ಸೊ ಮಲಾಯಿ ಡಿಶ್ಶು. ಸೊ ಈ ಕಡೆ ಫುಲ್ಲು ರಿಚ್ ಆಗಿ ಕಾಣಿಸ್ತಾ ಇರೋ ರಾಜ ಜೋಧ್ಪುರಿ ಮಟನ್.
ಆಹಾ ಕಮೆಂಟ್ ಮಾಡಿ ಇದು ಎರಡರಲ್ಲಿ ನಿಮಗೆ ಯಾವ್ದು ಜಾಸ್ತಿ ಇಷ್ಟ ಆಗ್ತಾಯಿದೆ ಅಂತ. ನೋಡಿದ ತಕ್ಷಣ ಇಷ್ಟ ಆಗುವಂಥ ಡಿಶ್ ಯಾವುದು. ನಾವು ಫಸ್ಟ್ ವೆಜ್ ತಿಂದ್ಬಿಟ್ಟು ಆಮೇಲೆ ನಾನ್ ವೆಜ್ಗೆ ಹೋಗ್ತೀವಿ. ಯಾಕಂದರೆ ಹೇಳಿ ಲಾಸ್ಟಲ್ಲಿ ಬಾಯಲ್ಲಿ ಉಳ್ಕೊಬೇಕು ಆ ಫ್ಲೇವರು. ಸೊ ಗಾರ್ಲಿಕ್ ನಾನ್ ಜೊತೆಗೆ ಮೇಥಿ ಮಟರ್ ಬಟಾಣಿ ಮಲಾಯಿ ಚೀಸ್, ಜಾಸ್ತಿ ಚೀಸ್ ಇರುತ್ತೆ, ಚೀಸೆಲ್ಲ ಜಾಸ್ತಿ ತೊಗೊಂಡು ಚೆನ್ನಾಗಿದೆ. ಏನಲ್ಲ ಮಲಾಯಿ ಡಿಶ್ಶು ಫುಲ್ ಕ್ರೀಮಿಯಾಗಿರುತ್ತೆ. ಆಮೇಲೆ ಗಾರ್ಲಿಕ್ ನಾನ್ ಅಲ್ಟಿಮೇಟ್ ಸೂಪರ್ ಸಾಫ್ಟ್ ಇದೆ. ತಂದಿಟ್ಟಿದ ತಕ್ಷಣ ತಿನ್ನಬೇಕು, ಅದೇ ಹೇಳೋದು ನಾನು. ಗಾರ್ಲಿಕ್ ನಾನ್ ಇರ್ಬೋದು, ಕುಲ್ಚಾ ಎಲ್ಲನೂ ಫಾಸ್ಟಾಗಿ ತಿನ್ಬಿಡ್ಬೇಕು. ಸೊ ಸಕ್ಕ ಸಾಫ್ಟಾಗಿತ್ತು. ಗಾರ್ಲಿಕ್ ಫ್ಲೇವರ್ ಸ್ವಲ್ಪ ಇಂಟೆನ್ಸ್ ಆಗಿತ್ತು. ಬಟರ್ ಅಲ್ಟಿಮೇಟ್ ಬಟರ್ ಫ್ಲೇವರು. ಬಟಾಣಿ ಜೊತೆಗೆ ಸ್ವೀಟ್ ಕಾರ್ನ್ ಕೂಡ ಸಿಗುತ್ತೆ, ಅದ್ಭುತ. ಪನ್ನೀರ್ ಮಾತ್ರ ಸೂಪರ್ ಫ್ರೆಶ್ಶು. ಆಮೇಲೆ ಕಬಾಬ್ ಇದೆಯಲ್ಲ, ಅಲ್ಟಿಮೇಟ್ ವೆಜ್ ಕಬಾಬ್. ವೆಜಿಟೇರಿಯನ್ಸ್ಗಳ ಸ್ವರ್ಗನೂ ಕೂಡ ಇದು. ಬರೀ ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ಆಪ್ಷನ್ಸ್ ಅಲ್ಲ, ವೆಜ್ಜಲ್ಲೂ ಅಲ್ಟಿಮೇಟ್ ಆಗಿದೆ. ಬಂದಾಗ ಅಕಸ್ಮಾತ್ ಬೇರೆ ಏನೂ ಟ್ರೈ ಮಾಡಲ್ಲ ಅಂದರೆ ನಮ್ಮ ವೀಡಿಯೋ ನೋಡ್ಕೊಂಬಂದು ನಾವೇನೇನು ಟ್ರೈ ಮಾಡಿದ್ವಿ ವೆಜ್ ಡಿಶಸ್ ಅದನ್ನು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ಬೋದು. ನಾನ್ ವೆಜ್ ಕರೆಕ್ಟಾಗಿ ಟಕ್ಕರ್ ಕೊಡೋ ಥರನೇ ವೆಜ್ ಡಿಶಸ್ ಕೂಡ ಇದೆ. ಯಾವಾಗಲೂ ನಾನು ಎಲ್ಲ ನಾನ್ ವೆಜ್ ತಿಂದಾಗ ನಿಮಗೆ ಗೊತ್ತಿರ್ಬೋದು ಸ್ವಲ್ಪ ನಾನ್ ವೆಜ್ ಕಡೆಗೆ ಒಲವು ಜಾಸ್ತಿ ಆಗುತ್ತೆ. ಬಟ್ ಇದು ಎರಡು ಸಮವಾಗಿದೆ ಟೇಸ್ಟಲ್ಲಿ. ನೆಕ್ಸ್ಟು ಜೋಧ್ಪುರಿ ಮಟನ್, ಅದ್ರ ಜೊತೆಗೆ ಬಟರ್ ನಾನ್. ಸೊ ಜೋಧ್ಪುರಿ ಮಟನ್, ಸೊ ಬೋನ್ಲೆಸ್ ಪೀಸಸ್, ಮಟನ್ ಬೋನ್ಲೆಸ್ ಪೀಸಸ್ ನೀಟಾಗಿ ಬಂದುಬಿಡ್ತು. ಜ್ಯೂಸಿ ಆ್ಯಂಡ್ ಟೆಂಡರ್, ಸಕ್ಕ ಸಾಫ್ಟಾಗಿತ್ತು. ಗ್ರೇವಿಯನ್ನು ಸ್ವಲ್ಪ ಯಥೇಚ್ಛವಾಗಿ ತಗೊಂಡು ಟೇಸ್ಟ್ ಮಾಡುವ. ಚೀರ್ಸ್. ಬಗೆ ಮಜಾ ಬಂತು. ಇವಾಗ ಜಾಸ್ತಿ ಮಜಾ ಬಂತು. ಮೀಟು ಮೆಲ್ಟ್ ಆಗ್ತದೆ ಬಾಯಿನಲ್ಲಿ. ಚಿಕನು ಅಷ್ಟೇ ಸಖತ್ತಾಯಿತು. ಚಿಕನ್ ಕ್ವಾಲಿಟಿ ಅವಳೇ ತಿಂದು ಚಿಕನ್ ಡಿಶಸ್ ಸರಿ, ತಂದೂರು ಡಿಶ್ ಸರಿ, ಚಿಕನ್ ಕೈಮಾ ಇರ್ಬೋದು ಅವೆಲ್ಲನೂ. ಮಟನ್ನು ಅಲ್ಟಿಮೇಟ್ ಸಕ್ಕ ಸಾಫ್ಟಾಗಿದೆ. ಫ್ಲೇವರ್ಸು ಸೂಪರಾಗಿದೆ ಮಟನ್ದು. ಮುರಿಬೇಕಾದ್ರೆ ನೋಡಿರ್ಬೋದು ನಾನು ಈ ಬ್ರೆಡ್ಡಿನ ಸಹಾಯದಿಂದ ಮುರಿತಾ ಇದ್ದೆ. ಸೊ ಬ್ರೆಡ್ಡಿನ ಸಹಾಯದಿಂದ ಹಿಂಗೆ ಇಟ್ಕೊಂಡು ಹಿಂಗೆ ಮುರಿದಾಗ ಅದು ಬ್ರೆಡ್ ಮುರಿದೋಗಬಾರ್ದು, ಮೀಟ್ ಬಂದುಬಿಡ್ಬೇಕು ನೀಟಾಗೆ. ಆಮೇಲೆ ಗ್ರೇವಿ ಮಾತ್ರ ಅಲ್ಟಿಮೇಟ್ ಸೂಪರ್ ಫ್ಲೇವರ್ಫುಲ್ಲು. ಮಟನ್ ಫ್ಲೇವರು ಇನ್ಫ್ಯೂಸ್ಡ್ ಆಗಿದೆ, ಪ್ಲಸ್ಸು ಆ ಸ್ಪೈಸಸ್ದು ಘಮ ರಿಚ್ ಆಗಿದೆ. ಆಬ್ವಿಯಸ್ಲಿ ಸ್ವಲ್ಪ ಇದರಲ್ಲಿ ತುಪ್ಪ ಇರುತ್ತೆ, ಆ ಜೊತೆಗೆ ಇದು ಮೀಟ್ ಕರಗಿ ಅದರಿನ ಫ್ಯಾಟ್ ಕರಗಿ ಅದು ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ ಫ್ಲೇವರ್ನ. ಇರೋದ್ರಲ್ಲೇ ಸ್ವಲ್ಪ ರಾಜ ಅಂತ ನಾನು ಸ್ಟಾರ್ಟಿಂಗ್ ಹೇಳಿದೆ, ರಾಜ ಅಂತ, ಅದಕ್ಕೋಸ್ಕರ ಹೇಳೋದು. ರಿಚ್ ಮಟನ್ ಪ್ರಿಯರು ಮಿಸ್ ಮಾಡಿದ್ರೆ ತಿನ್ಬೋದು. ನೀಟಾಗಿ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಅಂತ. ಸೊ ಫೈನಲಾಗಿ ಅದ್ಭುತವಾದ ಎಕ್ಸ್ಪೀರಿಯೆನ್ಸು, ಒಳ್ಳೆ ಆ್ಯಂಬಿಯನ್ಸು. ಬಂದಾಗ ಮಿಸ್ ಮಾಡ್ದಿರಾ ನಾವು ತೊಗೊಂಡಿರೋ ಡಿಶಸ್ನ ಯಾವ್ದು ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ನಾನು ಹೇಳಿದ್ನಲ್ಲ, ನಾವು ವೆಜ್ ಡಿಶಸ್ಸು ತರಿಸಿದ್ವಿ, ನಾನ್ ವೆಜ್ಜು ಸಮ ಪ್ರಮಾಣದಲ್ಲಿ ತರಿಸಿದ್ವಿ. ಸೊ ಎರಡೂ ಈಕ್ವಲಾಗೆ ಇತ್ತು ಟೇಸ್ಟಲ್ಲಿ. ಟೇಸ್ಟ್ ವೈಸು, ಪ್ರೆಸೆಂಟೇಷನ್ ಎಲ್ಲ ಅದ್ಭುತ. ಕ್ವಾಲಿಟಿ ವೈಸ್ ಅಂತೂ ಅಷ್ಟೇ ಅಲ್ಟಿಮೇಟ್ ಆಗಿತ್ತು. ನಮಗೆ ವೆಜ್ ಡಿಶಸ್ ಜಾಸ್ತಿ ಇಷ್ಟ ಆಯಿತು, ಅದರಲ್ಲೂ ಸಲಾಡ್ ಸೂಪರ್ ಇಷ್ಟ ಆಯಿತು. ಸೊ ಮಿಸ್ ಮಾಡಿದ್ರೆ ಸಲಾಡ್ ಟ್ರೈ ಮಾಡ್ತೀರಾ ಅಂದರೆ ಅದನ್ನು ಟ್ರೈ ಮಾಡಿ, ಅದು ಅಲ್ಟಿಮೇಟ್ ಆಗಿರುತ್ತೆ. ಆಮೇಲೆ ಇದು ಲಾಸ್ಟಲ್ಲಿ ಬಂತಲ್ಲ ಮಟನ್ ಗ್ರೇವಿ ಮೈನ್ ಕೋರ್ಸಲ್ಲಿ, ಅದಂತೂ ಮಿಸ್ ಮಾಡಿದೆ, ಟ್ರೈ ಮಾಡಿ, ಅದು ಸೂಪರ್ ಆಗಿತ್ತು. ಮತ್ತು ವೆಜ್ಜಲ್ಲಿ ಬಂದಿದ್ದು ಅಷ್ಟೇ, ಅದು ಅಲ್ಟಿಮೇಟ್ ಆಗಿತ್ತು. ಸೊ ನೀವು ಇನ್ನು ಕಾಕ್ಟೇಲ್ಸ್ಗೆ ಬರೋದಾದರೆ ಬೇಜಾನ್ ಆಪ್ಷನ್ಸ್ ಇದೆ, ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಆಮೇಲೆ ಇಲ್ಲಿ ನಾವು ಈ ಸ್ವಲ್ಪ ಔಟ್ಡೋರಲ್ಲಿ ಇದ್ದೀವಿ, 3rd ಫ್ಲೋರಲ್ಲಿ. ಸೊ ಇದು ಸ್ಮೋಕಿಂಗ್ ಏರಿಯಾ. ಸೊ ನಾವು ಸ್ವಲ್ಪ ತಣ್ಣಗಿರಲಿ, ಲೈಟ್ ಸ್ವಲ್ಪ ಈ ಕಡೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಡೆ ಕೂತ್ಕೊಂಡು, ಇನ್ನು ಒಳಗಡೆ ಆ ಕಡೆ ಡೈನಿಂಗ್ ಏರಿಯಾನೂ ಇದೆ, ಮತ್ತು ರೂಫ್ ಟಾಪ್ ಕೂಡ ಇದೆ, ಮತ್ತು ಕೆಳಗಡೆ ಡ್ಯಾನ್ಸ್ ಫ್ಲೋರ್ ಕೂಡ ಇದೆ. ಸೊ ಒಂದು ಒಳ್ಳೆ ಹ್ಯಾಪನಿಂಗು ಜಾಗ ಅಂತ ಹೇಳ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ನ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಮಿಸ್ ಮಾಡಿದ್ರೆ ಒಂದ್ಸಲಿ ವಿಸಿಟ್ ಮಾಡುವಂಥ ಜಾಗ ನೀವು ಸುತ್ತಮುತ್ತ ಇದ್ದೀರಾ ಅಂದರೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ನಿಮ್ಗಲ್ದಿರ ಬೇರೆಯವ್ರು ಯಾರಾದರೂ ಈ ಥರ ಜಾಗ ನೋಡ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.